ನಮಸ್ಕಾರ ವೀಕ್ಷಕರೇ, ಇದು ಸತ್ಯ. ಐತಿಹಾಸಿಕ ನಿರ್ಧಾರವೊಂದರಲ್ಲಿ ವ್ಯಾಟಿಕನ್ ಕಾರ್ಡಿನಲ್ ರಾಬರ್ಟ್ ಫ್ರಾನ್ಸಿಸ್ ಪ್ರಿವೋಸ್ಟ್ ಅವರು 267ನೇಯ ಪೋಪ್ ಆಗಿ ಆಯ್ಕೆಯಾಗಿ ಲಿಯೋ 14 ಎಂಬ ಹೆಸರನ್ನು ಪಡೆದರು. ಚಿಕಾಗೋದಲ್ಲಿ ಜನಿಸಿ ಪೇರುವಿನಲ್ಲಿ ದಶಕಗಳ ಕಾಲ ಮಿಷನರಿ ಕೆಲಸದ ಮೂಲಕ ಲ್ಯಾಟಿನ್ ಅಮೆರಿಕಾದೊಂದಿಗೆ ಆಳವಾದ ಸಂಪರ್ಕ ಹೊಂದಿದ್ದ ಪೋಪ್ ಲಿಯೋ 14 ಉತ್ತರ ಮತ್ತು ದಕ್ಷಿಣ ಅಮೆರಿಕಾದ ನಡುವಿನ ಸೇತುವೆಯನ್ನು ಪ್ರತಿನಿಧಿಸುತ್ತಾರೆ. ಇದು ಚರ್ಚ್ನಲ್ಲಿ ಜಾಗತಿಕ ಪ್ರಾತಿನಿಧ್ಯದ ಹೊಸ ಅಧ್ಯಾಯವನ್ನು ಸೂಚಿಸುತ್ತದೆ. ಅವರ ಆಯ್ಕೆಯು ನಿರ್ಣಾಯಕ ಸವಾಲುಗಳ ಸಮಯದಲ್ಲಿ ಬರುತ್ತದೆ. ಇದರಲ್ಲಿ ಪಾದ್ರಿಗಳ ನಿಂದನೆಯನ್ನು ಪರಿಹರಿಸುವುದು, ಕ್ಷೀಣಿಸುತ್ತಿರುವ ವೃತ್ತಿಗಳು ಮತ್ತು ಜಾತ್ಯತೀತ ಪ್ರದೇಶಗಳಲ್ಲಿ ನಂಬಿಕೆಯನ್ನು ಪುನರುಜ್ಜೀವನಗೊಳಿಸುವುದು ಸೇರಿದೆ. ತಮ್ಮ ಮೊದಲ ಸಾರ್ವಜನಿಕ ಭಾಷಣದಲ್ಲಿ ಪೋಪ್ ಲಿಯೋ 14 ದುಷ್ಟತನವು ಮೇಲ್ಗೈ ಸಾಧಿಸುವುದಿಲ್ಲ ಎಂದು ಘೋಷಿಸಿದರು. ಅವರು ನ್ಯಾಯ, ಕರುಣೆ ಮತ್ತು ಸುಧಾರಣೆಯ ಮೇಲೆ ಕೇಂದ್ರೀಕರಿಸಿದ ಅವರ ಪೋಪ್ ಹುದ್ದೆಗೆ ದೃಢವಾದ ಧ್ವನಿಯನ್ನು ನೀಡಿದರು.